ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ಸನ್ ಕಾಮರ್ಸ್ ಕ್ಲಬ್ಗೆ ಸ್ವಾಗತ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ಲೇಬರ್ ಕಾಸ್ಟ್ ಕಂಟ್ರೋಲ್ ಸೀರೀಸ್ 3. ಸೊ ನಾನು ಈಗಾಗಲೇ ಲೇಬರ್ ಕಾಸ್ಟ್ ಕಂಟ್ರೋಲ್ ಸೀರೀಸ್ 1, ಸೀರೀಸ್ 2 ವೀಡಿಯೋಸ್ನ ಪ್ರಿಪೇರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ನಿಮಗೆ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ labor costing and calculation of wages under different methods ಇದ್ರ ಬಗ್ಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಪ್ರಾಬ್ಲಮ್ಸ್ನ ತೊಗೊಂಡು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಫ್ರಮ್ ಅಕ್ರಾಸ್ ಕರ್ನಾಟಕ ಡಿಫ್ರೆಂಟ್ ಯೂನಿವರ್ಸಿಟೀಸ್ ಕ್ವಶನ್ ಪೇಪರ್ಸ್ನ ತೊಗೊಂಡು ಅದರಲ್ಲಿ ಲೇಬರ್ ಕಾಸ್ಟಿಂಗ್ ಯೂನಿಟ್ನ ಅಲ್ಲಿ ಬರುವಂಥ ಕ್ವಶನ್ಸ್ನ ನಾವು ಪಿಕ್ ಮಾಡಿ ಇನ್ನು ಸೊಲ್ಯೂಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. So let us take the first question. So from the following, you are required to calculate the earnings of a worker for a week under the first the straight piece rate system, and B, that is Taylor's differential piece rate system, C, Alsay premium plan, and D, Rowan premium plan. Weekly working hours, that is 48 hours per week. Hourly wage rate is 30 rupees per hour. Piece rate per unit rupees 12. So normal time allowed per piece, that is 12 minutes. So normal output per week, that is 240 pieces. Actual output for the week 300 pieces. So differential piece rate 80% of the piece rate when output is below normal, and 120% of the piece rate when output above normal. My dear students, now we'll take the first calculation, that is straight piece rate system. So ಇಲ್ಲಿ ಏನು the straight piece rate system ಅಂದರೆ ಫ್ಲಾಟ್ piece rate system ಅಂತ ಕರಿತೀರಿ ಅಥವಾ ಜಸ್ಟ್ piece rate system ಅಂತಲೂ ಕರಿತೀರಿ. ಸ್ನೇಹಿತರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ನಾವು ವೇಜಸ್ ಪೇ ಮಾಡೋದು ಆರ್ ಆನ್ ದ ಬೇಸಿಸ್ ಆಫ್ ಟೈಮ್ ಆರ್ ಆನ್ ದ ಬೇಸಿಸ್ ಆಫ್ ರಿಸಲ್ಟ್, ಇಟ್ ಮೀನ್ಸ್ ಔಟ್ಪುಟ್. ಸೊ ಆನ್ ದ ಬೇಸಿಸ್ ಆಫ್ ಟೈಮ್ ಬಂದಾಗ ನಮಗೆ ಫಸ್ಟು ಟೈಮ್ ರೇಟ್ ಸಿಸ್ಟಮ್ ಇದೆ. ಸೊ ಅದ್ರ ಟೈಮ್ ರೇಟ್ ಸಿಸ್ಟಮ್, ನೆಕ್ಸ್ಟ್ ಅದಾದಮೇಲೆ ಇನ್ಸೆಂಟಿವ್ ಸ್ಕೀಮ್ ಬರುತ್ತೆ. ಆ್ಯಂಡ್ ಟೈಮ್ ರೇಟ್ ಸಿಸ್ಟಮಲ್ಲಿ ನಮಗೆ ಎರಡು ಮೆಥಡ್ ಬರುತ್ತೆ, ದಟ್ ಇಸ್ ಹಲ್ಸೆ ಪ್ಲ್ಯಾನ್ ಆ್ಯಂಡ್ ರೋನ್ ಪ್ಲ್ಯಾನ್. ಆನ್ ದ ಬೇಸಿಸ್ ಆಫ್ ಟೈಮ್ ಕೊಡ್ತಂಥದ್ದು. ಅದೇ ಇನ್ ಕೇಸ್ ಆಫ್ ಆನ್ ದ ಬೇಸಿಸ್ ಆಫ್ ಔಟ್ಪುಟ್ ಬಂದಾಗ ದ ಫಸ್ಟ್ ಬೇಸಿಕ್ ಪ್ಲ್ಯಾನ್ ಬಂದು ಪೀಸ್ ರೇಟ್ ಸಿಸ್ಟಮ್. ಅದಾದಮೇಲೆ ನಿಮಗೆ ಇನ್ಸೆಂಟಿವ್ ಅಥವಾ ಡಿಫ್ರೆನ್ಷಿಯಲ್ ಸ್ಕೀಮ್ ಬರುತ್ತೆ. ಅದರಲ್ಲಿ ಇಲ್ಲಿ 3 ಮೆಥಡ್ ಇದೆ. ಒಂದು ಟೇಲರ್ಸ್ ಡಿಫರೆನ್ಷಿಯಲ್ ಪ್ಲ್ಯಾನ್, ಆ್ಯಂಡ್ ಮೆರಿಕ್ಸ್ ಮಲ್ಟಿಪಲ್ ಪೀಸ್ ರೇಟ್ ಸಿಸ್ಟಮ್, ಆ್ಯಂಡ್ ಗ್ನಾಟ್ ಟಾಸ್ಕ್ ಆ್ಯಂಡ್ ಬೋನಸ್ ಅಂತ 3 ಮೆಥಡ್ ಇದೆ. ಬಟ್ ನಿಮ್ಮ ಸಿಲೆಬಸ್ಗಿರೋದು ಓನ್ಲಿ ಟೇಲರ್ಸ್ ಡಿಫರೆನ್ಷಿಯಲ್ ಪ್ಲ್ಯಾನ್ ಆ್ಯಂಡ್ ದಿಸ್ ಮೆರಿಕ್ಸ್ ಮಲ್ಟಿಪಲ್ ಪೀಸ್ ರೇಟ್ ಸಿಸ್ಟಮ್. ಸೊ ನಾವು ಇಲ್ಲಿ ನೋಡೋಣ, ಈ ಕ್ವಶನ್ ಏನಾಗ್ತಾ ಇದೆ ಅವನಿಗೆ ಜಸ್ಟ್ ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್ ಕೊಡ್ತಾ ಇದ್ದಾನೆ ಮತ್ತು ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಕೊಟ್ಟಿದ್ದಾನೆ. ಇಟ್ ಮೀನ್ಸ್ ಸೊ ದೀಸ್ 2 ಕ್ಯಾಲ್ಕುಲೇಷನ್ಸ್ ಏನು ಮಾಡಬೇಕು, ಬೇಸಿಕಲಿ ಆನ್ ದ ಬೇಸ್ ಆಫ್ ಔಟ್ಪುಟ್ನ ಕನ್ಸಿಡರ್ ಮಾಡ್ತೀರಿ. ಆ್ಯಂಡ್ ಅಲ್ಸೆ ಪ್ರೀಮಿಯಂ ಪ್ಲ್ಯಾನ್ ಆ್ಯಂಡ್ ರೋನ್ ಪ್ರೀಮಿಯಂ ಪ್ಲ್ಯಾನ್, ಸೊ ದಿಸ್ ಇಸ್ ಆನ್ ದ ಬೇಸಿಸ್ ಆಫ್ ಟೈಮ್. ಈ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ ಅಸ್ ಸಿ ದಿಸ್ ದ ಫಸ್ಟ್ ದ ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್. ಫಾರ್ಮುಲಾ ನೋಡೋಣ. ಆ್ಯಸ್ ಪರ್ ಫಾರ್ಮುಲಾ ನಾವು ಡೀಟೇಲ್ಸ್ನ ಡಿರೈವ್ ಮಾಡ್ತಾ ಹೋಗೋಣ. ಸೊ ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮಲ್ಲಿ ಅರ್ನಿಂಗ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಸೊ ಅರ್ನಿಂಗ್ಸ್ ಆರ್ ವೇಜಸ್ ಒನ್ ಆಫ್ ದ ಸೇಮ್ ನಾವು. ಸೊ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಪರ್ ಯೂನಿಟ್. ಇಲ್ಲಿ ದ ವರ್ಕರ್ ನೋಡಿ, ದ ವರ್ಕರ್ ಆ್ಯಕ್ಚುಲ್ ಔಟ್ಪುಟ್ ಅಂತ ಇದೆ ನೋಡಿ. ದ ನಾರ್ಮಲ್ ಔಟ್ಪುಟ್ ಇಸ್ ನಥಿಂಗ್ ಬಟ್ ದ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ವೀಕ್. ಇಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ ಅವ್ರಿಗೆ. ಸೊ ಈ ವೀಕಲ್ಲಿ 240 ಪೀಸಸ್ನ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಕೊಟ್ಟಿದೆ. ದಿಸ್ ಇಸ್ ನಾರ್ಮಲ್ ಔಟ್ಪುಟ್ ಪರ್ ವೀಕ್ ವಿಲ್ ಬಿ ಸ್ಟ್ಯಾಂಡರ್ಡ್ ಔಟ್ಪುಟ್ ಆರ್ ಟಾರ್ಗೆಟ್. ಸೊ ದಿಸ್ ಆ್ಯಕ್ಚುಲ್ ಔಟ್ಪುಟ್ ಎಷ್ಟು ಅಚೀವ್ ಮಾಡಿದ್ದಾನೆ ವರ್ಕರ್ ಅಂದರೆ 300 ಪೀಸಸ್. ಸೊ ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮಲ್ಲಿ ಏನಾಗುತ್ತೆ, ಯು ಹ್ಯಾವ್ ಟು ಪೇ ವೇಜಸ್ ಅಕಾರ್ಡಿಂಗ್ ಟು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಅಂದರೆ ದಿಸ್ ಇಸ್ ಆನ್ ದ ರಿಸಲ್ಟ್ ಆಫ್ ಪ್ರೊಡಕ್ಷನ್. ಸಿ ಹಿಯರ್. ಸೊ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಪರ್ ಯೂನಿಟ್ ಚೆಕ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಸಿಗುತ್ತಾ ಇನ್ಫಾರ್ಮೇಷನು. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಬಂದು 300 ಪೀಸಸ್ ಇದೆ. ಅದೇ ರೀತಿ ರೇಟ್ ಪರ್ ಪೀಸ್ ಅಥವಾ ರೇಟ್ ಪರ್ ಯೂನಿಟ್ ಚೆಕ್ ಮಾಡ್ಕೊಳ್ಳಿ. ಪೀಸ್ ರೇಟ್ ಪರ್ ಯೂನಿಟ್ ಕೊಟ್ಟಿದ್ದಾನೆ ರೂಪೀಸ್ 12 ರೂಪೀಸ್ ಕೊಟ್ಟಿದ್ದಾನೆ. Then just apply the formula. So 300 pieces into rupees 12 will get 3600 rupees. So straight piece rate system alli the worker will get
rupees 3,600. Simple calculations. Now we'll go to next method, that is Taylor's differential piece rate system. So according to Taylor's differential piece rate system, so he's going to classify the worker into two categories. One is efficient worker and one is inefficient worker. And what is efficient worker and what is inefficient worker? The worker produce or the output is below normal, then he is said to be inefficient worker. If the output is above normal, in such a case the worker is said to be efficient. So if the worker is inefficient, the 80% of the piecework rate is applicable. If the worker is efficient, then 120% piecework rate is applicable. See now, it means actual output is equal or more than the standard output idre avana efficient worker anta treat martiri. In case when actual output is less than the standard output, then inefficient worker anta treat martiri. If it is efficient worker adre 120% piece rate applicable ಆಗುತ್ತೆ. inefficient worker ಆದರೆ 80% piece rate applicable ಆಗುತ್ತೆ. ಹಾಗಾದರೆ ಈ ಕ್ವೆಶ್ಚನ್ ಅಲ್ಲಿ ಚೆಕ್ ಮಾಡೋಣ. See here, the normal output per week ಎಷ್ಟು, the standard output ಎಷ್ಟು, 240 pieces ಕೊಟ್ಟಿದ್ದಾರೆ. The actual output ಎಷ್ಟಿದೆ, 300 pieces ಇದೆ. It means the actual output is more than the normal output or more than the standard output. ಹೌದಲ್ವಾ? ನೋಡಿ, actual output is equal or more than the standard output ಇದ್ದಾಗ efficient worker ಅಂತ ಟ್ರೀಟ್ ಮಾಡ್ತೀರಿ. ಹಾಗಾಗಿ in this problem the worker will get 120% piecework rate. So just apply the formula. So wages equals number of units produced into rate per unit, that is basically the piece rate, basic piece rate system ಇದೆಯಲ್ಲ ಆ ಫಾರ್ಮುಲಾ ಅಪ್ಲೈ ಮಾಡೋದು, ಪ್ಲಸ್ ಅಡಿಷನ್ ಒಂದು ಡಿಫ್ರೆನ್ಷಿಯಲ್ ಅಪ್ಲಿಕಬಲ್ ಆಗುತ್ತೆ, ದಟ್ ಇಸ್ ಇಂಟು ಡಿಫರೆನ್ಷಿಯಲ್ ಪೀಸ್ ವರ್ಕ್ ರೇಟ್. ಸೊ ಡಿಫರೆನ್ಷಿಯಲ್ ಪೀಸ್ ವರ್ಕ್ ರೇಟ್ ಎಷ್ಟು ಪರ್ಸೆಂಟ್ ಇದೆ ಇಲ್ಲಿ, 120%. So therefore, so number of units produced here, the worker is 300 pieces into the rate per piece is 12 into the differential piecework rate here the 120% applicable. ಈಗಾಗಲೇ ಹೇಳಿದ್ದೀನಿ ಯಾಕೆ 120%, ಬಿಕಾಸ್ ಇಲ್ಲಿ ವರ್ಕರ್ ಈಸ್ ಇನ್ ಎಫಿಷಿಯೆಂಟ್. ದ ಆ್ಯಕ್ಚುಯಲ್ ಔಟ್ಪುಟ್ ಈಸ್ ಮೋರ್ ದ್ಯಾನ್ ದಿ ಸ್ಟ್ಯಾಂಡರ್ಡ್ ಔಟ್ಪುಟ್, ಹಾಗಾಗಿ ಎಫಿಷಿಯೆಂಟ್ ಅಂತ ಟ್ರೀಟ್ ಮಾಡಿ 120% ಪೇ ಮಾಡ್ತಾರೆ. ಸೊ ದೆನ್ ಸೊ 300 pieces into 12 into 120%. ಸೊ ನಿಮಗೆ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಇನ್ಫಾರ್ಮೇಷನ್ಸ್ ಬರುತ್ತೆ. ಸೊ ದೆನ್ ಯು ವಿಲ್ ಗೆಟ್ 4,320 rupees. So worker will get 4,320 according to Taylor's differential piece rate system. And we'll go to next, that is Halsey premium plan. So ಸ್ನೇಹಿತರೆ, so Halsey premium plan and Rowan premium plan is comes under time rate system. So time rate system ಅಂದ್ರೆ ಏನಾಗುತ್ತೆ, how we want to pay the wages, that is time taken into rate per hour. ಈ ಬೇಸಿಸ್ ಮೇಲೆ ಏನು ಮಾಡ್ತೀರಿ, ಅವರಿಗೆ ಇನ್ಸೆಂಟಿವ್ ಸ್ಕೀಮ್ಸ್ನ ಕೊಡ್ತಾ ಹೋಗ್ತೀರಿ. ಸೊ ಲೆಟ್ ಅಸ್ ಸಿ ದಿಸ್ ಫಸ್ಟ್ ಒನ್, Halsey premium plan. ಓಕೆ, Halsey premium plan ಹೇಳ್ತಾನೆ ಈ ಸಜೆಸ್ಟೆಡ್ ಬೋನಸ್ ನಿಮಗೆ ಈಗಾಗಲೇ ಗೊತ್ತಿದೆ, ದಟ್ ಇಸ್ 50% ಬೋನಸ್ನ ಸಜೆಸ್ಟ್ ಮಾಡ್ತಾನೆ. ಸೊ 50% ಆಫ್ ಬೋನಸ್ ಆನ್ ದ ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ಸೊ ಇದಕ್ಕೆ ಟೋಟಲ್ ಅರ್ನಿಂಗ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಈಗ, ದಟ್ ಇಸ್ ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ plus 50%, it means 1/2 or half into time saved into rate per hour. Then time saved equals standard time minus time taken. ಈಗ ನಮ್ಗೆ ಏನು ಮಾಡಬೇಕು, ಕ್ವಶನಲ್ಲಿ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿದ್ದಾನಾ, ಟೈಮ್ ಟೇಕನ್ ಕೊಟ್ಟಿದ್ದಾರಾ, ಟೈಮ್ ಸೇವ್ಡ್ ಕೊಟ್ಟಿದ್ದಾರಾ, ನೆಕ್ಸ್ಟ್ ಅದೇ ರೀತಿ ರೇಟ್ ಪರ್ ಅವರ್ ಕೊಟ್ಟಿದ್ದಾರಾ, ಇವೆಲ್ಲ ಡೀಟೇಲ್ಸ್ನ ತೊಗೊಬೇಕು. ಇವೆಲ್ಲ ಡೀಟೇಲ್ಸ್ನ ತೊಗೊಂಡು ಜಸ್ಟ್ ಡೀಟೇಲ್ಸ್ನ ಅಪ್ಲೈ ಮಾಡುವಂಥದ್ದು ಅಷ್ಟೇ, ವ್ಯಾಲ್ಯೂಸ್ನ ಅಪ್ಲೈ ಮಾಡಿ ಜಸ್ಟ್ ಅರ್ನಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡೋಂಥದ್ದು. ಸೊ ಲೆಟ್ ಅಸ್ ಸಿ ದಿಸ್ ಕ್ವಶನ್ ನಾವು. ನೋಡಿ, ಅವರ್ಲಿ ವೇಜ್ ರೇಟ್ ಅಂತ ಕೊಟ್ಟಿದ್ದಾರೆ, ದರ್ ಇಸ್ ಟೈಮ್ ರೇಟ್ ಪರ್ ಅವರ್. 1 ಅವರ್ಗೆ ರೇಟ್ ಎಷ್ಟು, 30 rupees. ಸೊ ರೇಟ್ ಪರ್ ಅವರ್ ಕೊಟ್ಟಿದ್ದಾರೆ, ನಮಗೆ ರೇಟ್ ಪರ್ ಅವರ್ ಸಿಕ್ತು. ಈಗ ಟೈಮ್ ಟೇಕನ್ ಪ್ಲಸ್ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿದ್ದಾನ, ಆ್ಯಕ್ಚುಯಲ್ ಟೈಮ್ ಇದೆ ನೋಡಬೇಕೀಗ ನಾವು. ಇಲ್ಲಿ ನೋಡಿ, ನಮಗೆ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿಲ್ಲ, ಬಟ್ ಆದರೆ ಒಂದು ಇಂಟ್ ಕೊಡ್ತಾ ಇದ್ದಾನೆ, ಇಟ್ ಇಸ್ ನಾರ್ಮಲ್ ಟೈಮ್
allowed per piece is 12 minutes. ಸೊ ಒಂದು ಯೂನಿಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಅವರಿಗೆ 12 ಮಿನಿಟ್ಸ್ ಟೈಮ್ ಕೊಡ್ತಾ ಇದ್ದಾರಂತೆ. ಬೈ ಯೂಸಿಂಗ್ ದಿಸ್ ಇನ್ಫಾರ್ಮೇಷನ್, ಸೊ ನಾವೇನು ಮಾಡಬೇಕು, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಟೈಮ್. ಸೊ ಆ್ಯಕ್ಚುಲ್ ಔಟ್ಪುಟ್ ಫಾರ್ ದ ವೀಕ್ ಎಷ್ಟಿದೆ ನೋಡ್ಕೊಳ್ಳಿ, 300 ಪೀಸಸ್ ಅಂತ ಇದೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ನಾವು ದ ಸ್ಟ್ಯಾಂಡರ್ಡ್ ಟೈಮ್ ಆರ್ ಆ್ಯಕ್ಚುಲ್ ಟೈಮ್ ಟೇಕನ್. ಸೊ ಒನ್ ಪೀಸ್ಗೆ 12 ಮಿನಿಟ್ಸ್ ಟೈಮ್ ಕೊಡ್ತಾ ಇದ್ದಾನೆ. ಸೊ ದೇರ್ಫೋರ್ ಎಷ್ಟು ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಿದರೆ 300 ಪೀಸಸ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ 300 ಪೀಸಸ್ಗೆ ಎಷ್ಟು, ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಾವು. ಸೊ 300 ಪೀಸಸ್ ಇಂಟು 12 ಮಿನಿಟ್ಸ್, ಸೊ ಡಿವೈಡೆಡ್ ಬೈ ಒನ್ ಪೀಸ್. ಸೊ ದೇರ್ಫೋರ್ ನೀವು ಸಬ್ಟ್ರಾಕ್ಟ್ ಮಾಡಿದಾಗ, ವ್ಯಾಲ್ಯೂಸ್ನ ಸಬ್ಟ್ರಾಕ್ಟ್ ಮಾಡಿದಾಗ ಡಿವೈಡ್ ಮಾಡಿದಾಗ ನಿಮಗೆ ಎಷ್ಟು ಸಿಗುತ್ತೆ ಅಂದರೆ 3600 ಮಿನಿಟ್ಸ್ ಬರುತ್ತೆ. ದಟ್ ಈಸ್ 300 ಪೀಸಸ್ ಇಂಟು 12 ಮಿನಿಟ್ಸ್ ಡಿವೈಡ್ ಬೈ ಒನ್ ಪೀಸ್, ವಿಲ್ ಗೆಟ್ 3600 ಮಿನಿಟ್ಸ್. ಸೊ ಇಲ್ಲೇನಾಗಿದೆ, 3600 ಮಿನಿಟ್ಸಲ್ಲಿದೆ. ನಮಗೆ ಇದನ್ನು ಅವರ್ಸಲ್ಲಿ ಕನ್ವರ್ಟ್ ಮಾಡ್ಕೊಬೇಕು. ಯಾಕೆ, ಇಲ್ಲಿ ಕೊಟ್ಟಿದ್ದಾನೆ ನಮಗೆ ಈಗಾಗಲೇ, ದಟ್ ಈಸ್ ವರ್ಕಿಂಗ್ ಅವರ್ಸ್, ದಟ್ ಈಸ್ 48 ಅವರ್ಸ್ ಕೊಟ್ಟಿದ್ದಾನೆ. ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ, ಆ್ಯಕ್ಚುಲಿ 48 ಅವರ್ಸ್ ಅವರು ಮಾತ್ರ ಕೆಲಸ ಮಾಡಿದ್ದಾರೆ. ಈಗ ಇದನ್ನು ಕನ್ವರ್ಟ್ ಮಾಡ್ಕೊ. ಹಾಗಾಗಿ ಜಸ್ಟ್ ಕನ್ವರ್ಟ್ 300 and 600 ಮಿನಿಟ್ಸ್ ಇಂಟು ಅವರ್ಸ್. ಸೊ ನಿಮ್ಗೆ ಗೊತ್ತಿದೆ 1 ಅವರ್ಗೆ ಎಷ್ಟು ಮಿನಿಟ್ಸು, 60 ಮಿನಿಟ್ಸ್. ದೇರ್ಫೋರ್ 300 and 600 ಮಿನಿಟ್ಸ್ ಡಿವೈಡೆಡ್ ಬೈ 60 ಮಿನಿಟ್ಸ್. ಸೊ ನಿಮ್ಗೆ ಎಷ್ಟು ಬರುತ್ತೆ, 60 ಅವರ್ಸ್ ಬರುತ್ತೆ. 60 ಅವರ್ಸ್ ಬಂತು ನಮಗೆ. ಸೊ ದೇರ್ಫೋರ್ ದ ಟೈಮ್ ಸೇವ್ಡ್ ಈಸ್ ದ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್. ದ ಸ್ಟ್ಯಾಂಡರ್ಡ್ ಟೈಮ್ ಈಸ್ 60 ಅವರ್ಸ್. ಜಸ್ಟ್ ನೌ ಯು ಕ್ಯಾಲ್ಕುಲೇಟೆಡ್ 60 ಅವರ್ಸ್ ಮೈನಸ್ ದಿಸ್ 48 ಅವರ್ಸ್. ಸೊ 48 ಅವರ್ಸ್ ಅವರೇ ಕ್ವಶನ್ ಕೊಟ್ಟಿದ್ದಾನೆ. See here, the weekly working hours is 48 hours. So therefore, the 12 hours time saved. So 12 hours time saved ಆಗುತ್ತೆ ಸ್ನೇಹಿತರೆ. So next, so total wages, what is the formula? That's time taken into rate per hour plus half of the time saved into rate per hour. So time taken here is 48 hours into the rate per hour is 30 rupees ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ, rupees 30 plus of into the time saved is 12 hours. Just now you calculate 12 hours into the rate per hour is 30. Just simplification ಮಾಡಿದ್ರೆ ನಿಮಗೆ 48 hours into 30 you will get 1440 plus, so you off ಹಾಗೆ ಬರ್ಕೊಳ್ಳಿ, then 12 hours into 30 that is 360 rupees ಬರುತ್ತೆ. So half of 360 is 180. Therefore 1440 plus 180 you will get 1620. So total wages according to Halsey premium plan, so 1620 rupees. ಈ ರೀತಿ ಮಾಡಬೇಕು. Now let us see the next calculation, that is Rowan premium plan. So Rowan premium plan, so what is the formula, ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಸಿಂಪಲ್. ದ ಬೋನಸ್ ಏನು ಹೇಳ್ತಾರೆ ಅಕಾರ್ಡಿಂಗ್ ಟು ರೋವನ್, ದಟ್ ಇಸ್ ಟೈಮ್ ಸೇವ್ಡ್ ಇಟ್ ದ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಅಂತ ಹೇಳ್ತಾನೆ. ಸೊ ಹಾಗಾದರೆ ಟೋಟಲ್ ಎಫೆಕ್ಟಿವ್ ವೇಜಸ್ ಅಥವಾ ಅರ್ನಿಂಗ್ಸ್ ಹೇಗಾಗುತ್ತೆ, ದ ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ ಟೈಮ್ ಸೇವ್ಡ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್. ಸೊ ದೇರ್ ಫೋರ್ ದ ಟೈಮ್ ಸೇವ್ಡ್ ಈಗಾಗಲೇ ಗೊತ್ತಿದೆ, ಸೊ ದಟ್ ಇಸ್ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್. ಸೊ 60 ಅವರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 60 ಅವರ್ಸ್ ಮೈನಸ್ 48 ಅವರ್ಸ್ 12 ಅವರ್ಸ್ ಟೈಮ್ ಟೇಕನ್ ಬರುತ್ತೆ, ಸರಿ ಟೈಮ್ ಸೇವ್ಡ್ ಬರುತ್ತೆ. ಸೊ ದೇರ್ ಫೋರ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. So time taken by the worker is 48 hours into rate per hour is 30 plus, so time saved, ಎಷ್ಟು ಟೈಮ್ ಸೇವ್ ಮಾಡ್ತಾ ಇದ್ದಾರೆ 12 hours divided by standard time is 60 hours into actual time is 48 hours into rate is 30 to 30. just simplification ಮಾಡೋಂಥದ್ದೇ, the 48 hours into 30 that is 1440. so plus ಹಾಗೆ ಬರ್ಕೊಳ್ಳಿ. Then 12 hours divided by 60 hours, so you will get 0.2 ಬರುತ್ತೆ. ಸೊ 0.2 into 48 hours into 30 rupees ಮಾಡಿದ್ರೆ ನಿಮಗೆ 288 rupees ಬರುತ್ತೆ. ಸಿಂಪ್ಲಿಫೈ ಮಾಡೋದು ಬರುತ್ತೆ ನಿಮಗೆ. ಸೊ 12 hours divided by 60 hours 0.2 ಬರುತ್ತೆ ನಿಮಗೆ into 48 hours into 30 rupees. So you will get 288. So 1440 plus 288, so you will get 1728. ಈ ರೀತಿ ಮಾಡಬೇಕು. ಸೊ ಇದು ಫಸ್ಟ್ ಪ್ರಾಬ್ಲಮ್. ಸೊ ನಿಮಗೆ ಕ್ಲಿಯರ್ ಆಯ್ತು ಅಂತ ಅಂದ್ಕೊತೀನಿ. ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್ ನಾವು.
So here the two questions are there. So one is A, that is a workman's wages for guaranteed 48-hour week is rupees 25 per hour. 1 ಗಂಟೆಗೆ 25 rupees ಪೇ ಮಾಡ್ತಾರೆ. ಸೊ ಯು ವರ್ಕ್ 48 hours. ಎಸ್ಟಿಮೇಟೆಡ್ ಟೈಮ್ ಟು ಪ್ರೊಡ್ಯೂಸ್, ದ ಎಸ್ಟಿಮೇಟೆಡ್ ಟೈಮ್ ಅಂತ ಹೇಳಿದ್ರೆ ನಿಮಗೆ ಸ್ಟ್ಯಾಂಡರ್ಡ್ ಟೈಮ್ ಕೊಡ್ತಾ ಇದ್ದಾನೆ. ಟು ಪ್ರೊಡ್ಯೂಸ್ 1 ಆರ್ಟಿಕಲ್ ಈಸ್ 20 minutes. 1 ಆರ್ಟಿಕಲ್ ಅಂದರೆ 1 ಪೀಸ್. ಸೊ 1 ಔಟ್ಪುಟ್ಗೆ 20 minutes. ಆ್ಯಂಡ್ ಅಂಡರ್ ಇನ್ಸೆಂಟಿವ್ ಸ್ಕೀಮ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. Incentive scheme, the time allowed is increased by 80%. The time allowed on the standard time is increased by 80%. So during a week, the workman produced 100 articles. Calculate his earnings under A, Alsep plan, B, Rowan plan. So Alsep plan and Rowan plan comes under incentive schemes. So therefore, so we need to calculate first the standard time. ಸ್ಟ್ಯಾಂಡರ್ಡ್ ಟೈಮ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈಗ ಬೈ ಯೂಸಿಂಗ್ ದಿಸ್ ಇನ್ಫಾರ್ಮೇಷನ್. ಸೊ ಆಮೇಲೆ ಲೇಟರ್ ಬಿ ಪಾರ್ಟ್ಗೆ ಬರೋಣ. ಫಸ್ಟ್ ಈ ಪಾರ್ಟ್ನ ಕಂಪ್ಲೀಟ್ ಮಾಡೋಣ. ಅಲ್ಸೆ ಪ್ಲಾನ್ ಮತ್ತು ರೋನ್ ಪ್ಲಾನ್ ಸೊಲ್ಯೂಷನ್ ಮಾಡಾದ್ಮೇಲೆ ನೆಕ್ಸ್ಟ್ ಬಿ ಅನ್ನೋ ಕ್ವಶನ್ಗೆ ನೆಕ್ಸ್ಟ್ ಹೋಗೋಣ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸೊಲ್ಯೂಷನ್ ನಾವು. ಸೊ ಎ, ದಟ್ ಇಸ್ ವರ್ಕಿಂಗ್ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಟೈಮ್. ಸೊ ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಟೈಮ್, ದಟ್ ಇಸ್ 1 piece equals, that is 20 minutes plus 80% of 20 minutes. ಯಾಕೆ ಅಂತ ನೋಡಿ ಸ್ನೇಹಿತರೆ, ಇಲ್ಲಿ ಎಸ್ಟಿಮೇಟೆಡ್ ಟೈಮ್ ಟು ಪ್ರೊಡ್ಯೂಸ್ 1 ಆರ್ಟಿಕಲ್ ಇಸ್ 20 minutes ಪ್ಲಸ್ ಅಂಡರ್ ಇನ್ಸೆಂಟಿವ್ ಸ್ಕೀಮ್ ಟೈಮ್ ಅಲೌಡ್ ಈಸ್ ಇನ್ಕ್ರೀಸ್ಡ್ ಬೈ 80%. ಸೊ 80% ಜಾಸ್ತಿ ಆಗ್ತಾ ಇದೆ. ಸೊ ದೇರ್ಫೋರ್ 80% ಆಫ್ 20 minutes ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 16 minutes ಬರುತ್ತೆ. ಸೊ ದೇರ್ಫೋರ್ 1 ಪೀಸ್ಗೆ ಟೈಮ್ ಎಷ್ಟು ಕೊಡ್ತಾ ಇದ್ದಾರೆ, 36 minutes. 20 minutes ಪ್ಲಸ್ 16 minutes 36 minutes ಆಗ್ತಾ ಇದೆ ಸ್ನೇಹಿತರೆ. ಸೊ ಈಗ 1 ಪೀಸ್ಗೆ ಟೈಮ್ ಅಲೌಡ್ ಮಾಡ್ತಾ ಇರೋದು ಎಷ್ಟು, 36 minutes. ಹಾಗಾದರೆ ದ ವರ್ಕರ್ ಪ್ರೊಡ್ಯೂಸಸ್ ಹೌ ಮೆನಿ ಆರ್ಟಿಕಲ್ಸ್ ಯಾ? ಸೊ ಡ್ಯೂರಿಂಗ್ ಎ ವೀಕ್ ದ ವರ್ಕ್ಮನ್ ಪ್ರೊಡ್ಯೂಸ್ಡ್ 100 articles. ದೇರ್ಫೋರ್ ಸೊ ವರ್ಕರ್ ಪ್ರೊಡ್ಯೂಸ್ 100 articles. ಸೊ 1 ಪೀಸ್ಗೆ 36 minutes ಟೈಮ್ ಅಲೋ ಮಾಡಿದ್ರೆ ಹಾಗಾದ್ರೆ 100 articlesಗೆ ಎಷ್ಟು ಕ್ವಶನ್ ಮಾರ್ಕ್. ದೆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 100 articles into 36 minutes divided by 1 piece. ಸೊ ಏನಾಗುತ್ತೆ ನಿಮಗೆ, 100 pieces into 336 minutes divided by 1 ಬರೆದ್ರೆ ನಿಮಗೆ 3600 minutes ಬರುತ್ತೆ. ಸೊ ಇದನ್ನೇನು ಮಾಡಬೇಕು ನೀವು, ನಮ್ಗೆ ಕೊಟ್ಟಿರೋದೇನಾಗಿದೆ ಕ್ವಶನಲ್ಲಿ, ಅವನು 48 hour ವೀಕ್ ಇನ್ನು ಅವರ್ಸಲ್ಲಿ ಕೊಟ್ಟಿದ್ದಾನೆ. ಹಾಗಾಗಿ ಏನು ಮಾಡ್ತಾರೆ ನೀವು, ಇದನ್ನು ಅವರ್ಸಾಗಿ ಕನ್ವರ್ಟ್ ಮಾಡ್ಕೊಬೇಕು. ಸೊ ಅವರ್ಸಾಗಿ ಕನ್ವರ್ಟ್ ಮಾಡೋದು ಹೇಗೆ, ನಿಮಗೆ 1 hourಗೆ ಎಷ್ಟು ಮಿನಿಟ್ಸು, 60 minutes ಅಲ್ವಾ. ಸೊ ಹಾಗಾಗಿ ಜಸ್ಟ್ ಕನ್ವರ್ಟ್ 3600 minutes into hours. Therefore 3600 minutes divided by 60 minutes equals 60 hours ಬರುತ್ತೆ. 3600 minutes ಬಂದಿರೋದು ಕ್ಯಾಲ್ಕುಲೇಷನ್ಸು. ಸೊ 60 minutes 1 hourಗೆ 60 minutes, ಹಾಗಾಗಿ 60 minutes ಅಸಂಪ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಏನಾಗುತ್ತೆ, 3600 minutes divided by 60 minutes 60 hours ಬರುತ್ತೆ ಸ್ನೇಹಿತರೆ. ದೆನ್ ನಮಗೆ ಏನಾಯಿತು, ಸ್ಟ್ಯಾಂಡರ್ಡ್ ಟೈಮು 60 hours ಸಿಕ್ತು. ಈಗೇನು ಮಾಡಬೇಕು, ನಮ್ಮ ಹತ್ರ ಆ್ಯಕ್ಚುಯಲ್ ಟೈಮ್ ಕೊಟ್ಟಿದ್ದಾನೆ ಕ್ವಶನ್ ಅವನೇ. ಈಗೇನಾಗಿದೆ, 60 hours ನಮ್ಗೆ ಸಿಕ್ತು. ಇವೆರಡೂ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ಸೊ ವಿ ಶುಡ್ ಕ್ಯಾಲ್ಕುಲೇಟ್ ಟೈಮ್ ಸೇವ್ಡ್. ದೇರ್ಫೋರ್ ಟೈಮ್ ಸೇವ್ಡ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್. ದ ಸ್ಟ್ಯಾಂಡರ್ಡ್ ಟೈಮ್ ಇಸ್ 60 hours minus the time taken for the job is 48 hours. Therefore 60 hours minus 48 hours is 12 hours. So 48 hours ಎಲ್ಲಿದೆ ಸರ್ ಅಂದರೆ ಜಸ್ಟ್ ಕ್ವಶನ್ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಗ್ಯಾರಂಟೀಡ್ 48 hours ವೀಕ್ ವರ್ಕ್ಮ್ಯಾನ್ ವೇಜಸ್ 48 hours ವರ್ಕ್ ಮಾಡಿದ್ದಾರೆ. ಸೊ 48 hours. So therefore the time saved is 12 hours. So using this information we can apply the formula, that is under Halse plan the total wages equals Halse plan, the total wages equals time taken into rate per hour plus half of the time saved into rate per hour. ಒಂದು ಅವರ್ಗೆ ಎಷ್ಟಿದೆ ಟೈಮ್ ರೇಟು, 25 rupees per hour ಕೊಡ್ತಾ ಇದ್ದಾನೆ. ದೆನ್ ಸೊ ಹಿಯರ್
So time taken is 48 hours, rate per hour is 25, to off that is 12 hours into 25 rupees ಗೊತ್ತಾಯ್ತು ನಿಮಗೆ. ಸಿಂಪ್ಲಿಫೈ ಮಾಡಿ ಈಗ ನೀವು. ಸೊ 48 hours into rupees 25 you will get 1200 ಪ್ಲಸ್ ಆಫ್ ಹಾಗೆ ಬರ್ಕೊಳ್ಳಿ. ಸೊ 12 hours into 25 rupees per hour ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 300 rupees ಬರುತ್ತೆ. ಸೊ ಆಫ್ ಇಂಟು 300 ಆಫ್ ಎಷ್ಟಾಗುತ್ತೆ ನಿಮಗೆ ಅಂದರೆ 150 rupees ಬರುತ್ತೆ. ಸೊ ದೇರ್ ಫಾರ್ 1200 ಪ್ಲಸ್ 150 1350. ಸೊ ಟೋಟಲ್ ವೇಜಸ್ ಆ್ಯಸ್ ಪರ್ ಆಲ್ಸೆಲ್ ಪ್ಲಾನ್ 1350 rupees ಆಯಿತು. ಹಾಗೆ ಅವನೇನು ಮಾಡಿದ್ದಾನೆ, ರೋನ್ ಪ್ಲಾನಲ್ಲೂ ಕೇಳಿದ್ದಾನೆ. ಸೊ ಜಸ್ಟ್ ಚೆಕ್ಔಟ್ ದಿಸ್ ರೋನ್ ಪ್ಲಾನ್. ಸೊ ರೋನ್ ಪ್ಲಾನಲ್ಲಿ ಆಗುತ್ತೆ ಟೋಟಲ್ ವೇಜಸ್ ಸಿಕೋಸ್ ದ ಸೇಮ್ ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ ಪ್ರಪೋರ್ಷನ್ ಬೇಸಿಸ್ ಪೇ ಮಾಡ್ತಾರೆ ಬೋನಸ್. ಹೇಗೆ ಅಂದರೆ ಟೈಮ್ ಸೇವ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್. ಈಗ ನಮಗೆ ಟೈಮ್ ಸೇವ್ಡ್ ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ದೀರಿ ನಾವು ಅಲ್ಸೆ ಪ್ಲಾನ್ ಮಾಡಬೇಕಾದ್ರೆ. ದಟ್ ಇಸ್ 60 hours ಬಂದಿದ್ದು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ 48 hours ದಟ್ ಇಸ್ ಟೈಮ್ ಟೇಕನ್. ಸೊ ದೇರ್ ಫಾರ್ 12 hours ಟೈಮ್ ಸೇವ್ಡ್ ಆಗುತ್ತೆ ನಮಗೆ. ಹೀಗೆ ಅದನ್ನು ಸೊ ಜಸ್ಟ್ ಇಲ್ಲಿ ನೋಡಿ 48 hours ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ 25 ಪ್ಲಸ್ ದಿ 12 hour ಟೈಮ್ ಸೇವ್ ಡಿವೈಡ್ ಬೈ 60 hours ದಟ್ ಇಸ್ ಸ್ಟ್ಯಾಂಡರ್ಡ್ ಟೈಮ್ ಇಂಟು 48 hours ದಟ್ ಇಸ್ ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಈಸ್ 25. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 48 hours into 25 that is 1200 ಪ್ಲಸ್ ಹಾಗೆ ಬರ್ಕೊಳ್ಳಿ. ಸೊ 12 hour ಡಿವೈಡ್ ಬೈ 60 hours ನಿಮಗೆ 0.2 ಬರುತ್ತೆ. 0.2 ಇಂಟು 48 hours ಇಂಟು 25 ಸೊ 240 ಬರುತ್ತೆ. ದೇರ್ ಫೋರ್ ದ ಟೋಟಲ್ ವೇಜಸ್ ಈಸ್ 1200 ಪ್ಲಸ್ 240 1440 rupees ಬಂತು. ಸೊ ಅಕಾರ್ಡಿಂಗ್ ಟು ರೋನ್ ಪ್ಲಾನ್. ಸೊ ಈಗಿದು ಪಾರ್ಟ್ ಎ ಕ್ವಶನ್ಸ್ನ ಇದೆ. ಪಾರ್ಟ್ ಎಗೆ ನಾವು ಇಷ್ಟೊತ್ತು ಸೊಲ್ಯೂಷನ್ ಮಾಡಿದ್ದು. ಸೊ ಲೆಟ್ ಅಸ್ ಸಿ ದಿಸ್ ಪಾರ್ಟ್ ಬಿ. ಇನ್ನೊಂದು ಕ್ವಶನ್ ಕೊಟ್ಟಿದ್ದೇನೆ, ಅದೇ ಸೇಮ್ ಕ್ವಶನಲ್ಲಿ. ಕ್ಯಾಲ್ಕುಲೇಟ್ ದಿ ಅರ್ನಿಂಗ್ಸ್ ಆಫ್ ದಿ ವರ್ಕರ್ಸ್ ಅಂಡರ್ ದ ಫಾಲೋಯಿಂಗ್: ಟೇಲರ್ಸ್ ಡಿಫರೆನ್ಷಿಯಲ್ ಪೇ ಸೆಟ್ ಸಿಸ್ಟಮ್ ಆ್ಯಂಡ್ ಮೆರಿಕ್ಸ್ ಪ್ಲ್ಯಾನ್. ಸೊ ಅದಕ್ಕೆ ಟೈಮ್ ರೇಟ್ ದಟ್ ಇಸ್ 30 rupees per hour ಕೊಡ್ತಾ ಇದ್ದಾನೆ. ಆ್ಯಂಡ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್ ಈಸ್ 6 minutes ಕೊಡ್ತಾ ಇದ್ದಾನೆ. ಸೊ ಡಿಫರೆನ್ಷಿಯಲ್ ಪೀಸ್ ರೇಟ್ಸ್ ಟು ಬಿ ಅಪ್ಲೈಡ್. ಸೊ ಒನ್ ಈಸ್ ಲೋ ಪೀಸ್ ರೇಟ್ ದಟ್ ಈಸ್ 80% ಆಫ್ ದಿ ನಾರ್ಮಲ್ ಪೀಸ್ ರೇಟ್ and high piece rate that is 120% of the normal piece rate. In a day of 8 hours, A produced 39 units, B produced 45 units, and C produced 48 units, and D produced 50 units. So, istu information use ಮಾಡಿಕೊಂಡು we should calculate. Now, this Taylor's differential piece rate system ಅಲ್ಲಿ wages ನ calculate ಮಾಡಬೇಕು, ಹಾಗೆ Merrick's plan. So, Taylor's ಏನು ಹೇಳ್ತಾನೆ, ಎರಡು ಸೊ ಜಸ್ಟ್ 2 categories ಮಾಡ್ತಾ ಹೋಗ್ತಾನೆ. ಒಂದು ಎಫಿಷಿಯೆಂಟ್ ವರ್ಕರ್ಸ್ ಹಾಗೆ ಇನ್ಎಫಿಷಿಯೆಂಟ್ ವರ್ಕರ್ಸ್ ಅಂತ. ಇಫ್ ಇಟ್ ಈಸ್ ಇನ್ಎಫಿಷಿಯೆಂಟ್ ವರ್ಕರ್ ಆದರೆ ಲೋ ಪೀಸ್ ರೇಟ್ ಅಪ್ಲಿಕಬಲ್ ಆಗುತ್ತೆ. ಇಫ್ ಇಟ್ ಈಸ್ ಎಫಿಷಿಯೆಂಟ್ ಆದರೆ ಹೈ ಪೀಸ್ ರೇಟ್ ಅಪ್ಲಿಕಬಲ್ ಆಗುತ್ತೆ. ಹಾಗಾದರೆ ಮೆರಿಕ್ ಪ್ಲಾನ್ ಏನು ಮಾಡ್ತಾನೆ, ಅವನು 3 ರೇಟ್ ಕೊಡ್ತಾ ಹೋಗ್ತಾನೆ. ಒನ್ ಇಸ್ ನಾರ್ಮಲ್ ರೇಟ್, ನೆಕ್ಸ್ಟ್ 110% ರೇಟ್ ಆ್ಯಂಡ್ 120% ರೇಟ್ನ ಕೊಡ್ತಾ ಇರ್ತಾನೆ. ಅದನ್ನು ಚೆಕ್ ಮಾಡ್ಕೊಳ. ಸೊ ಲೆಟಸ್ ಇನ್ ಫಸ್ಟ್ ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಸ್ನೇಹಿತರೆ. ಈಗ so according to Taylor's differential piece rate system, so 80% of the piecework rate is applicable for inefficient worker and 120% piecework rate for efficient worker. So ಹಾಗಾದರೆ efficient worker ಅಂದರೆ ಏನು, actual output is equal or more than the standard output ಇದ್ದರೆ ಅವನ್ನ efficient worker ಅಂತ ಟ್ರೀಟ್ ಮಾಡ್ತೀರಿ. when the actual output is less than the standard output ಇದ್ದರೆ inefficient worker ಅಂತ ಟ್ರೀಟ್ ಮಾಡ್ತೀರಿ. ಸೊ ಹಾಗಾಗಿ ನಾವೇನು ಮಾಡಬೇಕು, ಸೊ ಈ ಕ್ವಶನ್ ಕೊಟ್ಟಿರುವಂಥ ಡೀಟೇಲ್ಸ್ನ ಯೂಸ್ ಮಾಡಿಕೊಂಡು ವೆದರ್ ಯು ಹ್ಯಾವ್ ಟು ಜಡ್ಜ್ ಫಸ್ಟ್ ವೆದರ್ ದಿಸ್ ಏನೋ ಎ ಬಿ ಸಿ ಡಿ ಆರ್ ಎಫಿಷಿಯೆಂಟ್ ವರ್ಕರ್ಸ್ ಆರ್ ಇನ್ಎಫಿಷಿಯೆಂಟ್ ವರ್ಕರ್ಸ್. ಹೀಗೆ ನೋಡೋಣ. ನೋಡಿ, ದೇರ್ ಆರ್ 4 persons ಎ ಬಿ ಸಿ ಡಿ ಆ್ಯಂಡ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಚೆಕ್ ಮಾಡ್ಕೋಣ. ಅಲ್ಲಿ ಕೊಟ್ಟಿದ್ದಾನೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್ಗೆ 6 units ಅಂತ ಕೊಡ್ತಾ ಇದ್ದಾರೆ. ಸೊ 1 hourಗೆ 6 units ಅಂತ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ವರ್ಕಿಂಗ್ ಡೇ ಒನ್ ವರ್ಕಿಂಗ್ ಡೇಯಲ್ಲಿ ಎಷ್ಟು ಅವರ್ಸ್ ಕೆಲಸ ಮಾಡ್ತಾರೆ, 8 hours. ದಟ್ ಇಸ್ 8 hours. Therefore 6 units into 8 hours 48 units. So ಈಗ ಎಷ್ಟಾಗುತ್ತೆ ಸ್ಟ್ಯಾಂಡರ್ಡ್ ಔಟ್ಪುಟ್, ದಟ್ ಇಸ್ 48 units ಫಾರ್ ಆಲ್ ದ ಎಂಪ್ಲಾಯೀಸ್. ಸೊ ನೆಕ್ಸ್ಟ್ ಆ್ಯಕ್ಚುಲ್ ಔಟ್ಪುಟ್ ನೋಡೋಣ. ಆ್ಯಕ್ಚುಲ್ ಔಟ್ಪುಟ್ಟು ಎ ಬಿ ಸಿ ಡಿ ನೋಡ್ಕೊಳ್ಳಿ. ಸೊ ಎ ಪ್ರೊಡ್ಯೂಸ್ 39 units, 45 units B, that is C is 48 units and D is 50 units. ಸೊ ನೋಡಿ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್ ಕೊಟ್ಟಿದ್ದಾನೆ, ಈಗಾಗಲೇ ಹೇಳಿ 6 units. ಸೊ ಇನ್ ಎ ಡೇ ಆಫ್ 8 hours, ಹಾಗಾಗಿ ನಾನು 6 units into 8 hours ಮಾಡ್ಕೊತೀನಿ. ಯು ವಿಲ್ ಗೆಟ್ ಸ್ಟ್ಯಾಂಡರ್ಡ್ ಔಟ್ಪುಟ್. ಸೊ ಇಲ್ಲಿ ಆ್ಯಕ್ಚುಲ್ ಔಟ್ಪುಟ್ ಇದೆ. ಈಗ ನಾವು ಕಂಪೇರ್ ಮಾಡೋಣ. ಕಂಪೇರ್ ದಿಸ್. ನೋಡಿ, ಆ್ಯಕ್ಚುಲ್ ಔಟ್ಪುಟ್ ಇಸ್ ಈಕ್ವಲ್ ಆರ್ ಮೋರ್ ದ್ಯಾನ್ ದಿ ಸ್ಟ್ಯಾಂಡರ್ಡ್ ಔಟ್ಪುಟ್ ಅದೇನಾಗುತ್ತೆ, ಎಫಿಷಿಯೆಂಟ್ ವರ್ಕರ್ ಅಂತ ಟ್ರೀಟ್ ಮಾಡ್ತಾರೆ. ಇಫ್ ಇಸ್ ಎಫಿಷಿಯೆಂಟ್ ವರ್ಕರ್ ಅದ ಅವನಿಗೆ 120% ಪೀಸ್ ರೇಟ್ ಬರುತ್ತೆ. ಈಗ ನೋಡೋಣ. ಇಲ್ಲಿ ನೋಡಿ,
ಫಸ್ಟ್ ಎ 48 ಯೂನಿಟ್ಸ್ ಸ್ಟ್ಯಾಂಡರ್ಡ್ ಔಟ್ಪುಟ್, ಇನ್ನು 39 ಯೂನಿಟ್ಸ್ ಮಾತ್ರ ಪ್ರೊಡ್ಯೂಸ್ ಮಾಡಿದ್ದಾನೆ. ಹಾಗಾಗಿ ಏನು ಕರಿತೀವಿ ನಾವು, ಅವನ ಎಫಿಷಿಯನ್ಸಿ ಏನಾಗಿದೆ, ಲೆಸ್ ದ್ಯಾನ್, ಬಿಲೋ ದಿ ನಾರ್ಮಲ್ ಲೆವೆಲ್ ಇದೆ, ಬಿಲೋ ದಿ ಸ್ಟ್ಯಾಂಡರ್ಡ್ ಇದೆ. ಹಾಗಾಗಿ ಇವ್ರನ್ನ ಇನ್ಎಫಿಷಿಯೆಂಟ್ ಅಂತ ಟ್ರೀಟ್ ಮಾಡ್ತೀರಿ. ಅದೇ ರೀತಿ ಬಿ ಏನಾಗುತ್ತೆ, ಸೊ 48 ಯೂನಿಟ್ಸ್ ಟಾರ್ಗೆಟ್ ಕೊಟ್ಟಿದ್ರು, ಬಟ್ 45 ಯೂನಿಟ್ಸ್ ಮಾತ್ರ ಪ್ರೊಡ್ಯೂಸ್ ಮಾಡಿದ್ದಾನೆ. ಇವರೂ ಸಹ ಏನಾಗಿದ್ದಾರೆ, ಇನ್ಎಫಿಷಿಯೆಂಟ್ ವರ್ಕರ್ ಆಗಿದ್ದಾರೆ. ಬಟ್ ಸಿ ನೋಡಿ, ಸೊ 48 ಯೂನಿಟ್ಸ್ ಟಾರ್ಗೆಟ್ ಕೊಟ್ಟಿದ್ರು, ಈ ಅಚೀವ್ಡ್ 48 ಯೂನಿಟ್ಸ್. ಸೊ ನಾನು ನಿಮ್ಗೆ ಹೇಳಿದ್ದೀನಿ, ದ ಆ್ಯಕ್ಚುಲ್ ಔಟ್ಪುಟ್ ಈಸ್ ಈಕ್ವಲ್, ಇಟ್ ಮೀನ್ 48 ಯೂನಿಟ್ಸ್ ಈಕ್ವಲ್ಸ್ 48 ಯೂನಿಟ್ಸ್ ಅಲ್ವಾ, ಈಕ್ವಲ್ ಆರ್ ಮೋರ್ ದನ್ ದ ಸ್ಟ್ಯಾಂಡರ್ಡ್ ಔಟ್ಪುಟ್ ಆದರೆ ಅವನಾಗ್ತಾನೆ ಎಫಿಷಿಯೆಂಟ್ ವರ್ಕರ್. ಸೊ ದೇರ್ ಫಾರ್ ಸಿ ಈಸ್ ಎಫಿಷಿಯೆಂಟ್ ವರ್ಕರ್. ಆ್ಯಂಡ್ ವಾಟ್ ಅಬೌಟ್ ಡಿ, ಸೊ 48 ಯೂನಿಟ್ಸ್ ಟಾರ್ಗೆಟ್ ಕೊಟ್ಟಿದ್ರು, 50 ಯೂನಿಟ್ಸ್ನ ಇವನು ಅಚೀವ್ ಮಾಡಿದ್ದಾನೆ. ಹಾಗಾಗಿ ಡಿ ಆಲ್ಸೋ ಎಫಿಷಿಯೆಂಟ್ ವರ್ಕರ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋ ನೀಡ್ ಟು ಕ್ಯಾಲ್ಕುಲೇಟ್ ಎಫಿಷಿಯನ್ಸಿ ಪರ್ಸೆಂಟೇಜ್. ಇಲ್ಲಿ ಎಫಿಷಿಯನ್ಸಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಕಂಪೇರ್ ಮಾಡಿದ್ರೆ ಸಾಕು ರಿಸಲ್ಟ್ಸು. ಸೊ ದೇರ್ಫೋರ್ ಅಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ, ಬಟ್ ಮೆರಿಕ್ಸ್ ಪಿ ಸೆಟ್ ಸಿಸ್ಟಮಲ್ಲಿ ನೀವು ಎಫಿಷಿಯನ್ಸಿ ರೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಬಟ್ ಟೇಲರ್ಸಲ್ಲಿ ಎಫಿಷಿಯನ್ಸಿ ರೇಟ್ನ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ, ಎ ಬಿ ವಿಲ್ ಬಿ ಇನ್ಎಫಿಷಿಯೆಂಟ್ ವರ್ಕರ್, ಸಿ ಡಿ ವಿಲ್ ಬಿ ಎಫಿಷಿಯೆಂಟ್ ವರ್ಕರ್ ಅಂತ ಆಯಿತು. ದೇರ್ಫೋರ್ 80% ಆಫ್ ಪೀಸ್ ವರ್ಕ್ ರೇಟ್ ಫಾರ್ ಎ ಆ್ಯಂಡ್ 80% of piece work rate for B, and C is 120% of piece work rate and D is 120% of piece work rate. ಈಗ ಗೊತ್ತಾಯ್ತು ನಿಮಗೆ. ಸೊ ನಾವು ಲೆಟ್ಸ್ ಸಿ ದ, ಸೊ ವೇಜಸ್ ಈಕ್ವಲ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಪರ್ ಯೂನಿಟ್ ಇಂಟು ಡಿಫ್ರೆನ್ಷಿಯಲ್ ಪೀಸ್ ವರ್ಕ್ ರೇಟ್. ಸೊ ಡಿಫ್ರೆನ್ಷಿಯಲ್ ಪೀಸ್ ವರ್ಕ್ ರೇಟ್ನ ಫಾರ್ಮುಲಾ ಅಪ್ಲೈ ಮಾಡ್ತೀರಿ. ಬಟ್ ಇಲ್ಲಿ ನೋಡಿ, ನಮಗೆ ರೇಟ್ ಪರ್ ಯೂನಿಟ್ ಕೊಟ್ಟಿಲ್ಲ, ಹಾಗಾಗಿ ನಾನು ವರ್ಕಿಂಗ್ ನೋಟಲ್ಲಿ ಮಾಡ್ಕೊಂಡಿದ್ದೀನಿ. ದಟ್ ಇಸ್ ರೇಟ್ ಪರ್ ಯೂನಿಟ್ ಈಕ್ವಲ್ಸ್ ದ ನಾರ್ಮಲ್ ರೇಟ್ ಪರ್ ಅವರ್, ದಟ್ ಇಸ್ ಟೈಮ್ ರೇಟ್ ಪರ್ ಅವರ್ ಕೊಟ್ಟಿದ್ದಾರೆ, ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್ ಕೊಟ್ಟಿದ್ದಾರೆ. ಸೊ ಎಷ್ಟಿದೆ, ₹30 ಡಿವೈಡ್ ಬೈ 6 ಯೂನಿಟ್ಸ್. ಸೊ 30 ರೂಪೀಸ್ ಇದೆ. ಸೊ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್ ಎಷ್ಟಿದೆ, 6 ಯೂನಿಟ್ಸ್ ಇದೆ. ಸೊ 30 ಡಿವೈಡ್ ಬೈ 6 ಯೂನಿಟ್ಸ್ ವಿಲ್ ಗೆಟ್ ₹5 ಪರ್ ಪೀಸ್ ಅಥವಾ 5 ಪರ್ ಯೂನಿಟ್ ಬರುತ್ತೆ. ಸೊ therefore A, B, C, D, the 4 persons. Now A produces 39 units. So into rate per unit is 5. ಇಂಟು ಎಷ್ಟು ಪರ್ಸೆಂಟ್ ಬರುತ್ತೆ ಡಿಫ್ರೆನ್ಷಿಯಲ್ ಪೀಸ್ ವರ್ಕ್ ರೇಟ್ ಅವ್ರಿಗೆ 80%. ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ, 156 ರೂಪೀಸ್ ಬರುತ್ತೆ. ಸೊ 39 ಯೂನಿಟ್ಸ್ ಇಂಟು 5 ರೂಪೀಸ್ ಇಂಟು 80% ವಿಲ್ ಗೆಟ್ 156. ಆ್ಯಂಡ್ ಬಿ, ಸೊ 45 ಯೂನಿಟ್ಸ್ ಈ ಪ್ರೊಡ್ಯೂಸ್ಡ್ ಇಂಟು 5 ರೂಪೀಸ್ ಪರ್ ಯೂನಿಟ್ ಇಂಟು ದಟ್ 80% ಪೀಸ್ ವರ್ಕ್ ರೇಟ್ ಅಪ್ಲಿಕಬಲ್ ಸಿನ್ಸ್ ಈಸ್ ಎ ಇನ್ಎಫಿಷಿಯೆಂಟ್ ವರ್ಕರ್, ದಟ್ ಈಸ್ ವಿಲ್ ಗೆಟ್ 180. ಆ್ಯಂಡ್ ಸಿ ಇಸ್ 48 ಯೂನಿಟ್ಸ್ ಇಂಟು ₹5 per unit, and the piece work rate is 120% is applicable since is a efficient worker, that is 288. And next to D, that is 50 units he produced to 5 rupees per unit into 120% will get 300 rupees. So the wages according to Taylor's differential piece rate system ಆಯಿತು. ಅದೇ ರೀತಿ ಏನು ಹೇಳಿದ್ದಾರೆ, ಅವನಿಗೆ ಮೆರಿಕ್ಸ್ ಮಲ್ಟಿಪಲ್ ಪೀಸ್ ರೇಟ್ ಸಿಸ್ಟಮ್ ಅಲ್ಲೂ ಕೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಮಲ್ಟಿಪಲ್ ಪೀಸ್ ರೇಟ್ ಸಿಸ್ಟಮ್. So according to Merrick's multiple piece rate system, so up to 83.33 efficiency, so normal rate ಬರುತ್ತೆ ಅವರಿಗೆ, so that is 100% rate piece rate ಇಂದ ಅಷ್ಟು ಪೇ ಮಾಡ್ತಾರೆ. Between 83.33% to 100%, the normal rate plus 10%, that is 110% piece rate ನ ಪೇ ಮಾಡ್ತಾರೆ. ಸೊ ಎಬೋ 100% ಎಫಿಷಿಯನ್ಸಿ ಇದ್ದರೆ, ಐ ಮೀನ್ 100 ಆ್ಯಂಡ್ ಎಬೋ ಇದ್ದರೆ ನಿಮಗೇನು ಸಿಗುತ್ತೆ, ನಾರ್ಮಲ್ ರೇಟ್ ಪ್ಲಸ್ 20% ಆಫ್ ದಿ ನಿಮಗೇನೋ ಬೋನಸ್ ಸಹ ಸಿಗುತ್ತೆ. ಇಟ್ ಮೀನ್ಸ್ 120% ರೇಟ್ನ ಪೇ ಮಾಡ್ತಾರೆ ಸ್ನೇಹಿತರೆ. ಸೊ ಲೆಟಸ್ ಜೀತ್ಗೆ ಎಫಿಷಿಯನ್ಸಿ ಆಫ್ ದಿ ವರ್ಕರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ದ ಎಫಿಷಿಯನ್ಸಿ ವರ್ಕರ್ ಈಕ್ವಲ್ಸ್ ದ ಆ್ಯಕ್ಚುಲ್ ಔಟ್ಪುಟ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಂಟು 100%. 100 ಮಾಡಿದ್ರೆ ನಾವು ನೋಡಿ, ನಿಮಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಡೇ ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ದೀರಿ. 1 ಸೆಕೆಂಡ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ದ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್ ಇಂಟು ವರ್ಕಿಂಗ್ ಅವರ್ಸ್ ಇನ್ ಎ ಡೇ, ದಟ್ ಇಸ್ 6 ಯೂನಿಟ್ಸ್ ಇಂಟು 8 hours, ದಟ್ ಇಸ್ 48 ಯೂನಿಟ್ಸ್ ಬರುತ್ತೆ. ಸೊ ನಾವು A produces 39 units divided by 48 units into 100, 81.25% ಬರುತ್ತೆ. ಅದೇ ರೀತಿ B 45 units divided by 48 units into 100, so 48 units divided by 48 units into 100, so 50 units divided by 48 units into 100. ಈ ಫಾರ್ಮುಲಾ ಅಪ್ಲೈ ಮಾಡಿ ನಿಮ್ಗೆ ಸಿಗುತ್ತೆ. ಸೊ ಈಗ 81%, 81.25%, 93.75%, 100%, 104% ಬಂದಿದೆ. ಇದು ಎಫಿಷಿಯನ್ಸಿ ರೇಟ್. ನಾವು ಈ ಎಫಿಷಿಯನ್ಸಿ ರೇಟ್ನ ನೋಡ್ಕೊಂಡು ನಾವು ಎಷ್ಟು ಪರ್ಸೆಂಟ್ ಪೇನ ವೇಜಸ್ನ ಪೇ ಮಾಡಬೇಕು, ಡಿಫ್ರೆನ್ಷಿಯಲ್ ರೇಟ್ನ ಅಪ್ಲಿಕಬಲ್ ಆಗುತ್ತೆ ಅಂತ ನೋಡಬೇಕು ಸ್ನೇಹಿತರೆ. ಈಗ ಸೊ ದೇರ್ಫೋರ್ ಹೇಗೆ ಸಿಗುತ್ತೆ ಅಂದರೆ 100% ಪೀಸ್ ರೇಟ್ ಸಿಗುತ್ತೆ. ಸೊ 100% ಪೀಸ್ ರೇಟ್
ಇಲ್ಲಿ ನೋಡಿ, ಸೊ ಅಪ್ ಟು 83.6 ಎಷ್ಟು ಸಿಗುತ್ತೆ ನಿಮಗೆ 100% ಪೀಸ್ ರೇಟ್. ಸೊ 84% ಟು 99.99%. ಸೊ ಅಲ್ಲಿವರೆಗೂ ಇದ್ದರೆ ಏನಾಗುತ್ತೆ ನಿಮಗೆ 110% ಪೀಸ್ ರೇಟ್ ಸಿಗುತ್ತೆ. ನೆಕ್ಸ್ಟ್ ಅದೇ ನಿಮಗೇನಾದರೂ ಸೊ ಎಬೋ 100%, ದಟ್ ಮೀನ್ಸ್ 100 ಆ್ಯಂಡ್ ಎಬೋ ಇದು ಎಷ್ಟು ಸಿಗುತ್ತೆ ಅಂದರೆ ನಿಮಗೆ 120% ಪೀಸ್ ರೇಟ್ ಸಿಗುತ್ತೆ ಸ್ನೇಹಿತರೆ. ಸೊ ಇಷ್ಟು ಅಷ್ಟು ಪೇಮೆಂಟ್ನ ಮಾಡಬೇಕು ಅವರು. ಸೊ 120%. ಸೊ 120% ಪೀಸ್ ರೇಟ್ ಅಪ್ಲಿಕಬಲ್. ಸೊ ಎಗೆ 100% ಪೀಸ್ ರೇಟು, ಬಿಗೆ 110% ಪೀಸ್ ರೇಟ್, ಸಿಗೆ 120% ಪೀಸ್ ರೇಟ್, ಡಿಗೆ 120% ಪೀಸ್ ರೇಟ್. ಯಾಕೆ? ಅವ್ರ ಎಫಿಷಿಯನ್ಸಿ ಬೇಸ್ಡ್ ಆನ್ ದಿ ಎಫಿಷಿಯನ್ಸಿ. ಸೊ ಅಪ್ ಟು ಎಫಿಷಿಯನ್ಸಿ ಬಿಲೋ 83% ಇದ್ದರೆ ಅವ್ರಿಗೆ 100% ಪೀಸ್ ರೇಟ್ ಸಿಗುತ್ತೆ. ಬಿಟ್ವೀನ್ 83% ಟು 99%ವರೆಗೂ ಇದ್ದರೆ 110% ಸಿಗುತ್ತೆ. ಸೊ ಎಬೋ ಅಟ್ 100 ಆ್ಯಂಡ್ ಎಬೋ ಇದ್ದರೆ ನಿಮಗೆ 120% ಪೀಸ್ ರೇಟ್ ಸಿಗುತ್ತೆ. ಸೊ ಹಾಗಾಗಿ ಇವರಿಗೆ ಸಿ ಆ್ಯಂಡ್ ಡಿ ವಿಲ್ ಬಿ 120% ಪೀಸ್ ರೇಟ್ ವಿಲ್ ಬಿ ಅಪ್ಲಿಕಬಲ್. Then let us see the wages calculations or earnings calculations under Merrick's multiple piece rate system. So wages, number of units produced into rate per unit into differential piece work rate. So here, so A 13 units produced rupees 5 per unit into 100% efficiency. So sorry 100% piece work rate applicable. So that ನಿಮಗೆ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 195 rupees ಬರುತ್ತೆ. ಅದೇ ರೀತಿ ಬಿ 45 ಯೂನಿಟ್ಸ್ ಪ್ರೊಡ್ಯೂಸ್ಡ್ 5 rupees per unit into 110% ಪೀಸ್ ರೇಟ್ ಅಪ್ಲಿಕಬಲ್. ಸೊ ದೇರ್ ಫಾರ್ 247.5. ಆ್ಯಂಡ್ ಸಿ ಹಾಗೆ 48 ಯೂನಿಟ್ಸ್ ಇಂಟು 5 rupees per unit into 120% ಪೀಸ್ ರೇಟ್ ಇಸ್ ಅಪ್ಲಿಕಬಲ್. ಸೊ ದೇರ್ ಫಾರ್ 288 rupees ಬರುತ್ತೆ. ಸೊ ಡಿ ವಿಲ್ ಬಿ 50 ಯೂನಿಟ್ಸ್ ಇಂಟು 5 rupees per unit into, ಸೊ ಡಿ ಆಲ್ಸೋ 120% ಪೀಸ್ ರೇಟ್ ಸಿಗುತ್ತೆ. ಸೊ 300 rupees ಬರುತ್ತೆ ಸ್ನೇಹಿತರೆ. ಸೊ ಹೀಗೆ ಮೆರಿಕ್ಸ್ ಮಲ್ಟಿಪಲ್ ಪೀಸ್ ರೇಟ್ ಸಿಸ್ಟಮಲ್ಲಿ ವೇಜಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನನಗೆ 2 ಕ್ವಶನ್ಸ್ ನಿಮಗೆ ಅಸೈನ್ಮೆಂಟ್ ಕ್ವಶನ್ಸ್ ಕೊಡ್ತೀನಿ. ಇದನ್ನು ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ಸ್ ಕಳಿಸಿ. ನಾನು ರಾಂಗ್ ಇದ್ದರೆ ನಾನು ಮತ್ತೆ ಸೊಲ್ಯೂಷನ್ ಕಳಿಸ್ಕೊಡ್ತೀನಿ. ಸೊ ಸ್ಟ್ರೈಟ್ ಪೇ ರೇಟ್ ಸಿಸ್ಟಮ್, ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಅಂದರೆ ಟೇಲರ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಅಂತ, ಅಲ್ಸೆ ಬೋನಸ್ ಪ್ಲ್ಯಾನ್ ಆ್ಯಂಡ್ ರೋನ್ ಪ್ರೀಮಿಯಮ್ ಸ್ಕೀಮಲ್ಲಿ ಕೇಳ್ತಾ ಇದ್ದಾರೆ. ಸೊ ಸೇಮ್ ಸಿಮಿಲರ್ ಕ್ವಶನ್, ದ ಫಸ್ಟ್ ಕ್ವಶನ್ ನಾವು ಏನು ಮಾಡಿದ್ರು ಅದೇ ರೀತಿ ಇದೆ. ಸೊ ವೀಕ್ಲಿ ವರ್ಕಿಂಗ್ ಅವರ್ಸ್ ಇಸ್ 40, ಪೀಸ್ ರೇಟ್ ಪರ್ ಪೀಸ್ ಇಸ್ 6 ಆ್ಯಂಡ್ ಅವರ್ಲಿ ರೇಟ್ ಆಫ್ ವೇಜಸ್ ಇಸ್ 15 and normal time taken per piece is 20 minutes and normal output per week is 120 pieces. So actual output for the of the worker per week is 150 pieces. ಸೊ ಇದನ್ನ ಏನು ಮಾಡಬೇಕು, ಇವೆರಡೂ ಡೀಟೇಲ್ಸ್ನ ಯೂಸ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಔಟ್ಪುಟ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಸ್ಟ್ಯಾಂಡರ್ಡ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸಾರಿ, ಸೊ ಅದಾದಮೇಲೆ ಡಿಫ್ರೆನ್ಷಿಯಲ್ ರೇಟ್ ಅವರೇ ಕೊಟ್ಟಿದ್ದಾರೆ. 80% ಪೀಸ್ ರೇಟು ಬಿಲೋ ನಾರ್ಮಲ್ ಆಗಿದ್ರೆ 120% ಪೀಸ್ ರೇಟ್ ಫಾರ್ ಔಟ್ಪುಟ್ ಎಬೋವ್ ನಾರ್ಮಲ್ ಸ್ಟ್ಯಾಂಡರ್ಡ್ ಆಗಿದೆ. ಸೊ ಈ ಪ್ರಾಬ್ಲಮ್ನ ಮಾಡಿ. ಸೊ ಅದೇ ರೀತಿ ಸಿಮಿಲರ್ ಕೈಂಡ್ ಆಫ್ similar type of question. Either from the following particulars calculate the earnings of worker under the straight pay rate system, differential pay rate, Halsey bonus plan and own premium scheme. The same type of question is ಇಲ್ಲಿ. The weekly working hours is 40, pay rate per piece is rupees 5, hourly rate of wages is 15 and normal time taken per piece is 20 minutes and normal output per week is 120 pieces and actual output of the worker per week is 150 pieces. ಆ್ಯಂಡ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಅಪ್ಲಿಕಬಲ್ ಅಂತ ಕೊಟ್ಟಿದ್ದಾನೆ. ಇವೆರಡೂ ಕ್ವಶನ್ನ ಸೊಲ್ಯೂಷನ್ ಮಾಡಿ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ಆನ್ಸರ್ ತಪ್ಪೋ ಇಲ್ವಾ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಶೇರ್, ಕಮೆಂಟ್ ಆ್ಯಂಡ್ ಲೈಕ್ ಮೈ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್.